ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಪಾರ್ಟ್ 1 ವಿಡಿಯೋ ಆಗಿದೆ. ಇದು ಪಾರ್ಟ್ 2 ವಿಡಿಯೋ. ಅದ್ರ ಕಂಟಿನ್ಯೂಷನ್ ಈ ವಿಡಿಯೋ. ಈಗ ನಾನು ಫುಲ್ ಕುಚ್ಚು ಕಟ್ಟೋದನ್ನು ಹೇಗೆ ಕಟ್ಟಬೇಕು ಅಂತ ಅದರಲ್ಲಿ ತೋರಿಸ್ತಿದ್ದೀನಿ. ಈಗ ಇದಕ್ಕೆ ಮಣಿ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನನಗೆ ಗೋಲ್ಡ್ ಇಲ್ಲ, ಕಾಪರಲ್ಲಿದೆ. ಇದು ನನಗೆ ಬಾರ್ಡರ್ ಬಂದು ಇಲ್ಲಿ ಕಾಪರ್ ಕಲರ್ದು ಮಣಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸಣ್ಣ ಸೈಜು ನೀಡಲು ಮತ್ತು ನಮಗೆ ಸ್ಯಾರಿ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ನನಗೆ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಇದೆ, ಸೊ ಅದರಿಂದ ನಾನು ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. 4 ಎಳೆನ ಹಾಕಿಟ್ಕೊಂಡಿದ್ದೀನಿ ಸೂಜಿಗೆ. ಇದನ್ನು ಕಟ್ ಮಾಡಲಿಕ್ಕೆ ಒಂದು ಕಟರ್ ತೊಗೊಬೇಕು. ಈಗ 4 ಎಳೆ ದಾರಾನ ನೀವು ತುಂಬ ಲೆಂತಾಗಿ ಹಾಕ್ಕೋಬಾರ್ದು, ದಾರಾನ ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾನು ಟೈಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಸ್ಗೆ ಒಂದೇ ಎಡ್ಜ್ಗೆ ನಾಟು ಟೈಟಾಗಿ ಹಾಕ್ಕೊಳ್ಬೇಕು ಈ ಥರ. ಈಗ ನಾನು ಒಂದು ಎಡ್ಜಿಗೆ ಮಾತ್ರ ಸ್ಟಾರ್ಟ್ ಮಾಡಿ ಕಂಟಿನ್ಯೂಷನ್ ಆಗಿ ಹಾಕ್ಕೊಳ್ತೀನಿ. ನಾನು ಇಲ್ಲಿ ಕಾಪರ್ ಕಲರಲ್ಲಿ ಮಣಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸೀರೆ ಯಾವ ಕಲರ್ ಇರುತ್ತೆ ಆ ಕಲರಲ್ಲಿ ತೊಗೋಬೋದು. ನಿಮಗೆ ತುಂಬ ಕಲರ್ಸಲ್ಲೂ ಸಿಗುತ್ತೆ, ಸಿಲ್ವರಲ್ಲಿ ಸಿಗುತ್ತೆ, ಗೋಲ್ಡಲ್ಲಿ ಸಿಗುತ್ತೆ, ಇನ್ನು ನಿಮಗೆ ಕಲರ್ಸಲ್ಲೂ ಸಿಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಣಿಗಳನ್ನ ಹಾಕ್ಕೋಬೋದು, ಡಿಸೈನ್ಸಲ್ಲೂ ಹಾಕ್ಕೋಬೋದು. ಈಗ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಏನು ಕುಚ್ಚು ಹಾಕಿದ್ದೀನಿ ಆ ಕುಚ್ಚು ಪಕ್ಕದಲ್ಲೇ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆಯಿಂದ ತೊಗೊಂಡು ಮೇಲೆಗೆ ಒಂದು ಟೈಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನಾಟ್ ಹಾಕ್ಕೊಳ್ಳುವಾಗ ಥ್ರೆಡ್ನ ಲೂಸ್ ಮಾಡ್ಕೋಬೇಡಿ, ಏಕೆಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ, ನಿಮಗೆ ಮಣಿ ಟೈಟಾಗಿ ಕೂರೋದಿಲ್ಲ. ಹೀಗೆ ನೀಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ನಾನು ನಾಟ್ನ. ಇಲ್ಲಿ ನನಗೆ ಸ್ಟಾರ್ಟಿಂಗು 4 ಮಣಿ ಹಾಕಿ ಸೈಜ್ ನೋಡ್ಕೊಳ್ತಾ ಇದ್ದೀನಿ. ನಿಮಗೆ ಒಂದೊಂದು ಮಣಿ ಒಂದೊಂದು ಸೈಜಲ್ಲಿರುತ್ತೆ, ಎಲ್ಲ ಒಂದೇ ಸೈಜೇ ಬರೋದಿಲ್ಲ, ಸಮ್ಟೈಮ್ಸ್ ಹೆಚ್ಚು ಕಮ್ಮಿನೂ ಆಗುತ್ತೆ. ನೀವು ಫಸ್ಟು 4 ಮಣಿ ಹಾಕ್ಕೊಳ್ಳಿ. ನಿಮಗೆ ಅಲ್ಲಿ ಎಡ್ಜ್ವರೆಗೂ ನೆಕ್ಸ್ಟ್ ಕುಚ್ಚವರೆಗೂ ಆ ಮಣಿ ಬಂದರೆ ಓಕೆ, ಇಲ್ಲ ಅಂದರೆ ನೀವು ಇನ್ನೂ ಒಂದು ಮಣಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈ ಥರ ಸೂಜಿಗೆ ಹಿಡಿಸೋಷ್ಟು ಮಣಿ ತೊಗೋಬೇಕು ನೀವು. ಮಣಿ ಹೋಲು ತುಂಬ ದೊಡ್ಡದಾಗಿ ಇರಬಾರ್ದು, ಹಾಗಂತ ತುಂಬ ಚಿಕ್ಕದಾಗೂ ಇರಬಾರ್ದು, ನೋಡಿ ತೊಗೊಳ್ಳಿ. ನೋಡಿ ಈಗ ನನಗೆ 5 ಮಣಿ ಕರೆಕ್ಟಾಗಿ ಆಗಿದೆ. ಈಗ ನಾನು ಏನು ಕುಚ್ಚು ಹಾಕಿದ್ದೀನಿ ಆ ಕುಚ್ಚು ಮಧ್ಯದಿಂದ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ನೋಡ್ಕೋಬೋದು. ಆ ಕುಚ್ಚು ಮಧ್ಯದಿಂದ ಈ ಥರ ನೀಡಲ್ನ ಪಾಸ್ ಮಾಡಿಕೊಂಡು ಆ ಕಡೆಗೆ ಎಳ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಟೈಟಾಗಿ ದಾರಾನ ಎಳ್ಕೊಂಡು ಇಲ್ಲಿ ಒಂದು ಟೈಟಾಗಿ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನಾಟ್ ಹಾಕ್ಕೊಳ್ದೆ ಹೋದರೆ ಏನಾಗುತ್ತೆ, ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋದಾಗ ಒಂದೇ ಒಂದು ಥ್ರೆಡ್ ಎಲ್ಲಾದರೂ ಸಿಕ್ಕಾಕ್ಕೊಂಡು ಬಿಚ್ಚೋದ್ರೆ ಫುಲ್ ನಾವು ಹಾಕಿರೋ ಮಣಿ ಎಲ್ಲ ಬಿಚ್ಚೋಗ್ಬಿಡತ್ತೆ. ಇನ್ನೂ ಯಾರಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನಾನು ಮತ್ತೆ ಇನ್ನೂ ಒಂದು ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನನಗೆ ಇಲ್ಲಿ ಮತ್ತೇನು 4 ಮಣಿ ಒಂದೇ ಸೈಜ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಸಮ್ಟೈಮ್ಸ್ ಒಂದೊಂದು ದೊಡ್ಡದಿರುತ್ತೆ, ಒಂದೊಂದು ಚಿಕ್ಕದಾಗಿ ಬಂದುಬಿಟ್ಟಿರುತ್ತೆ. ಈಗ ಮತ್ತೆ ಅದನ್ನು ಹೀಗೆ ಮಿಡಲಲ್ಲಿ ತೊಗೊಂಡು ಅದು ನಿಮಗೆ ಈಸಿಯಾಗಿ ಬಂದುಬಿಡತ್ತೆ. ನೀವು ಅದನ್ನು ಫಸ್ಟ್ ಸ್ಟಾರ್ಟಿಂಗ್ ನಾನು ವೀಡಿಯೋಗೋಸ್ಕರ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ, ವೀಡಿಯೋಲಿ ಕ್ಲಿಯರಾಗಿ ಕಾಣಿಸ್ಲಿಕ್ಕೋಸ್ಕರ. ಬೇಗ ಹಾಕ್ಕೊಂಡ್ಬಿಡ್ತೀರಾ ನೀವು, ಬಿಕಾಸ್ ಒಂದೇ ಒಂದು ಸಲ ಅದು ನಿಮಗೆ ಹಾಕೋದು ಗೊತ್ತಾಗಿದ್ರೆ ಸಾಕು, ನೀವು ಬೇಗ ಹಾಕ್ಕೋಬೋದು. ವಿತಿನ್ ಒಂದು 15 to 20 ಮಿನಿಟ್ಸಲ್ಲಿ ನೀವು ಮಣಿನ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀರಾ, ಅಷ್ಟು ಬೇಗ ಆಗೋಗುತ್ತೆ. ಇದೇನು ತುಂಬ ಹೆವಿ ವರ್ಕ್ ಅಂತ ಅನಿಸೋದಿಲ್ಲ ನಿಮಗೆ. ಈ ಥರ ಮಣಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅಂಗಡಿಯಲ್ಲಿ ಕೊಟ್ಟು ಹಾಕಿಸ್ಕೊಳ್ಳೋದಕ್ಕಿಂತ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮ್ಗೊಂಥರ ಏನೋ ಒಂಥರ ಫೀಲ್ ತುಂಬ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ, ಮನಿನೂ ಸೇವ್ ಮಾಡ್ಕೋಬೋದು. ಇದಕ್ಕೆ ನಿಮಗೆ ತುಂಬಾ ಖರ್ಚಾಗೋದಿಲ್ಲ. ನೀವು ಶಾಪ್ಸಲ್ಲಿ ಕೊಟ್ಟಾಗ ನಿಮಗೆ ಇದಕ್ಕೆ 400 to 500 ಖರ್ಚಾಗುತ್ತೆ. ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ 100 ಕೂಡ ಆಗೋದಿಲ್ಲ, ಅಷ್ಟು ಬೇಗನೆ ಆಗೋಗುತ್ತೆ ನಿಮಗೆ, ಅಷ್ಟು ಕಮ್ಮಿ ಅಮೌಂಟಲ್ಲೇ ಆಗುತ್ತೆ. ಈಗ ನಾನು ಮತ್ತೆ ಇದನ್ನು ಮಿಡಲಲ್ಲಿ ತೂರಿಸಿ ತೊಗೊಳ್ತಾ ಇದ್ದೀನಿ. ಹೀಗೆ ತೊಗೊಂಡು ಮತ್ತೆ ಅಲ್ಲಿ ನಾಟ್ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿ ನನಗೆ ಒಂದು ದೊಡ್ಡ ಮಣಿ ಬಂದುಬಿಟ್ಟಿದೆ. ಈಗ ನಾನು 5 ಮಣಿ ನೋಡ್ಕೊಳ್ಳಿಲ್ಲ, ನಾನು ಸ್ವಲ್ಪ
5 ಮಣಿ ತೊಗೊಳ್ಬೇಕಾಗಿತ್ತು, 5 ಮಣಿ ತೊಗೊಂಡಿದ್ದೀನಿ. ಬಟ್ ಇಲ್ಲಿ 4 ಮಣಿ ಸಾಕಾಗಿತ್ತು. ಈಗ ನಾನು ಮತ್ತೆ ಬಿಚ್ಚಲಿಕ್ಕೆ ಹೋಗ್ತಿಲ್ಲ. ಇಲ್ಲಿ ಮತ್ತೆ ನಾಟ್ ಹಾಕ್ಕೊಂಡು ನಾನು ಸ್ಯಾರಿ ಫುಲ್ಲು ಹಾಕಾದ್ಮೇಲೆ ಅಷ್ಟಕ್ಕೆ ಮಾತ್ರ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಸರಿ ಮಾಡ್ಕೊಳ್ತೀನಿ. ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ. ನನಗೆ ಒಂದೇ ಒಂದು ಮಣಿ ದೊಡ್ಡ ಸೈಜ್ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಈಗ ಮತ್ತೆ ಅಲ್ಲಿ ನಾಟ್ ಹಾಕ್ಕೊಂಡು ಇದೇ ಥರ ಸ್ಯಾರಿ ಫುಲ್ಲು ಹಾಕ್ಕೊಳ್ತೀನಿ. ಸಮ್ಮರಲ್ಲಿ ಬಾಡಿನ ಡಿಹೈಡ್ರೇಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಅಂದರೆ ಲೆಮನ್ ಜ್ಯೂಸ್ ತೊಗೋಬೋದು, ಮಜ್ಜಿಗೆ ತೊಗೋಬೋದು. ನೀರನ್ನ ತುಂಬಾ ತೊಗೊಳ್ಬೇಕಾಗತ್ತೆ ನೀವು. ಈ ಸಲ ತುಂಬ ಬಿಸಿಲಿದೆ ಅಂತ ಎಲ್ಲ ಕಡೆ ಅನೌನ್ಸ್ ಮಾಡ್ತಿರ್ತಾರೆ. ತುಂಬ ಅಂದರೆ ತುಂಬಾ ನೀರು ತೊಗೊಳ್ಳಿ. ನೀರು ಕುಡಿಯೋದ್ರಿಂದ ನಿಮಗೆ ಹೇರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ಸ್ಕಿನ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಅದು ಕಮ್ಮಿ ಆಗುತ್ತೆ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದವರು ಸಹ ಈ ಸಮ್ಮರಲ್ಲಿ ನಿಮ್ಮ ಕಿಡ್ನಿ ಸ್ಟೋನ್ಸ್ ಹೊರಗಡೆ ಬರಲಿಕ್ಕೆ ನಿಮಗೆ ವಾಟರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ಕೊಳುತ್ತಾ ನಿಮಗೆ ಯೂರಿನಲ್ಲೇ ಕಿಡ್ನಿ ಸ್ಟೋನ್ಸ್ ಕೂಡ ಹೊರಗಡೆ ಬಂದುಬಿಡತ್ತೆ. ಮತ್ತು ಈ ಸಮ್ಮರಲ್ಲಿ ನೀವು ಬಾರ್ಲಿ ಗಂಜಿ ಸಹ ತೊಗೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾರ್ಲಿ ಗಂಜಿನ ಅಪ್ಲೋಡ್ ಮಾಡ್ತೀನಿ. ಬಾರ್ಲಿ ಗಂಜಿ, ಕತೀರಾ ಗೋಂದು, ಇವನ್ನೆಲ್ಲ ಕತೀರಾ ಗೋಂದು ನಿಮಗೆ ಗಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ. ಅದು ನಿಮ್ಮ ಬಾಡಿನ ತುಂಬ ಅಂದರೆ ತುಂಬಾ ತಂಪು ಮಾಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವೆರಡನ್ನೂ ಹೇಗೆ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡ್ಕೋಬೇಕು, ನೀವು ಗಂಜಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ಸ್ಯಾರಿ ಫುಲ್ಲು ಇದೇ ಥರ ಮಣಿಗಳನ್ನ ಹಾಕ್ಕೊಳ್ತೀನಿ. ಒಂಚೂರು ನೋಡಿ ಎಲ್ಲೂ ನನಗೆ ಮಿಸ್ ಆಗಲಿಲ್ಲ. ಈಗ ಕಂಪ್ಲೀಟಾಗಿ ಈ ಥರ ಮಣಿ ಹಾಕ್ಕೊಂಡ್ಮೇಲೆ ನಾನು ಏನು ಕುಚ್ಚು ಹಾಕ್ಕೊಂಡಿದ್ದೀನಿ ಇದು ತುಂಬ ಉದ್ದ ಇದೆ. ಈಗ ಇದನ್ನು ಒಂದು ಏರುಪೇರು ಆಗಿರುತ್ತೆ. ಈಗ ಇದನ್ನೆಲ್ಲ ಒಂದೇ ಸೈಜ್ಗೆ ಕಟ್ ಮಾಡ್ಕೋಬೇಕು. ನೀವು ಪಕ್ಕ ಒಂದೊಂದನ್ನು ಪಕ್ಕ ಇಟ್ಟು ಸಹ ಕಟ್ ಮಾಡ್ಕೋಬೋದು. ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಕಟ್ ಮಾಡೋದು ಅಂತ. ನೋಡಿ ಈ ಥರ ಒಂದಕ್ಕೊಂದು ಹೀಗೆ ಜಾಯಿನ್ ಮಾಡಿಕೊಂಡು ನಿಮಗೆ ಹೆಚ್ಚು ಕಮ್ಮಿ ಇತ್ತು ಅಂದರೆ ನೀವು ಎಕ್ಸ್ಟ್ರಾಸ್ ಏನಿದೆ ಅದನ್ನು ನೀವು ಟ್ರಿಮ್ಮರ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನೀವು ಸ್ಯಾರಿಯಲ್ಲಿ ಟ್ರಿಮ್ಮರ್ ಯೂಸ್ ಮಾಡುವಾಗ ಸ್ವಲ್ಪ ಜೋಪಾನ. ಹೆಚ್ಚು ಕಮ್ಮಿ ಆಯಿತು ಅಂದರೆ ಸೀರೆ ಮೇಲೆ ಬಿದ್ದಾಗ ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜೋಪಾನವಾಗಿ ಕೇರ್ಫುಲ್ಲಾಗಿ ಕತ್ರಿಗಳನ್ನ ಹ್ಯಾಂಡ್ಲ್ ಮಾಡಿ ಸೀರೆ ಮೇಲೆ. ಈಗ ಇದನ್ನು ಒಂದೇ ಸಮಕ್ಕೆ ಎಲ್ಲನೂ ಕಟ್ ಮಾಡ್ಕೋಬೇಕು. ನಿಮ್ಗೇನಾದರೂ ಆ ಥರ ಕಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಒಂದೇ ಸೈಜ್ಗೆ ನೀವು ಪೇಪರ್ನ ಕಟ್ ಮಾಡ್ಕೊಳ್ಳಿ. ಆ ಪೇಪರ್ನ ಇಟ್ಟು ಒಂದೇ ಸೈಜ್ಗೆ ಎಲ್ಲನೂ ಕಟ್ ಮಾಡ್ಕೋಬೋದು. ಈಗ ನಾನು ಎಲ್ಲನೂ ಫುಲ್ ಸ್ಯಾರಿ ಇದೇ ಥರ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೆಚ್ಚು ಕಮ್ಮಿ ಆಗೇ ಆಗಿರುತ್ತೆ. ಏಕೆಂದರೆ ನಾವು ಫ್ರಂಟು ಬ್ಯಾಕು ಈ ಥರ ಫೋಲ್ಡ್ ಮಾಡಿ ಮಾಡ್ಕೊಳ್ಳುವಾಗ ಅದು ಸ್ವಲ್ಪ ಏರುಪೇರು ಆಗಿರುತ್ತೆ ಥ್ರೆಡ್ಡು. ನೀವು ಸ್ವಲ್ಪ ಹೀಗೆ ಟ್ರಿಮ್ ಮಾಡ್ಕೊಳ್ಳೇಬೇಕಾಗತ್ತೆ. ಎಲ್ಲನೂ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಟ್ರಿಮ್ ಮಾಡಿಕೊಂಡು ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ಯಾರಿ ಫುಲ್ಲು ಇದೇ ಥರ ಕಟ್ ಮಾಡ್ಕೋಬೇಕು. ಹೀಗೆ ನೋಡ್ಬೋದು ನಂದು ಕಂಪ್ಲೀಟಾಗಿ ಕಟ್ಟಿಂಗ್ ಆಗಿದೆ. ಮಣಿ ಎಲ್ಲ ಹಾಕ್ಕೊಂಡಾಗಿದೆ. ಝೂಮಲ್ಲಿ ವಿಡಿಯೋ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಈಸಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.